ಏನೇ ಬರಲಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ನವರಾತ್ರಿಯ ಮೊದಲನೇ ದಿನ ಇದು. ಸೊ ನಾನು ವ್ರತ ಮಾಡೋಣ, ಗುಡಿಗೆ ಹೋಗೋಣ ಅಂತಂದು ಬೆಳಗ್ಗೆ ಜಲ್ದಿನೇ ಇದ್ದೀನಿ. ಜಲ್ದಿ ಅಂದ್ರೆ 4 ಗಂಟೆ ಆಗಿಬಿಟ್ಟಿತ್ತು ಆಲ್ರೆಡಿ. ಇನ್ನೂ ಜಲ್ದಿ ಹೇಳ್ಬೇಕಂದ್ರೆ ಆಗಲಿಲ್ಲ ಫ್ರೆಂಡ್ಸ್. ನಾನು ಯಾವತ್ತೂ ಜಲ್ದಿ ಎದ್ದಿಲ್ಲ, ಇಷ್ಟು ಬೇಗ ನಿಜವಾಗ್ಲೂ ನಾನು ಎದ್ದಿಲ್ಲ. ನಂಗೆ ರೂಢಿನೂ ಇಲ್ಲ ಅದು ಅಷ್ಟು ಜಲ್ದಿ ಎದ್ದು. ಅದಕ್ಕೆ ಎದ್ದು ಫಸ್ಟು ಕಸ ಹೊಡೆಯೋಣ ಅಂತಂದ್ರೆ ಕಸ ಗುಡ್ಸಾದಿದ್ದೆ. ಬಾಗಿಲು ತೆಗಿಬೇಕಂತಂದ್ರೆ ಒಂಥರ ಭಯ ಆಗತ್ತಿತ್ತು. ಆಲ್ರೆಡಿ 4 ಗಂಟೆ ಆಗಿತ್ತು ಅಂದರೂ ಕೂಡ ಭಯ ಆಗತ್ತಿತ್ತು. ತೆಗೆದು ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ನೆಲ ಒರೆಸಿದೆ. ಇದೇ ಫಸ್ಟ್ ಟೈಮ್ ನಾನು ದೇವಸ್ಥಾನಕ್ಕೆ ಅಂದರೆ ಪೂಜೆಗೆ ಹೊಂಟಿದ್ದೆ. ಇಷ್ಟು ವರ್ಷ ಆದರೂ ನಾನು ಮದುವೆಗಿಂತ ಮುಂಚೆ ಅಂತೂ ಹೋಗಿಲ್ಲ ಬಿಡ್ರಿ, ಒಂದು ಸತಿನೂ ಹೋಗಿಲ್ಲ ನಾನು. ಮದುವೆ ಆದಮೇಲೆನೂ ಲಾಸ್ಟ್ ಡೇ ಹೋಗಿದ್ದೆ ಅನ್ಸುತ್ತೆ ನಾನು. ಉಡಿ ತುಂಬಕ್ಕಷ್ಟೇ ನಮ್ಮ ಅತ್ತೆ ಜೊತೆ ಅವತ್ತು ಜಲ್ದಿ ಎದ್ದಿದ್ದು. ಬಟ್ 9 ದಿವಸನೂ ನಾನು ಹೋಗಿಲ್ಲ. ಬರೀ ಇದೇ ನನ್ನ ಪ್ರೆಗ್ನೆಂಟ್ ಇದ್ದೆ ಅಥವಾ ನನ್ನ ಡಿಲಿವರಿ ಆಗಿತ್ತು ಹಿಂಗೆ ಆಯಿತು. ಆದರೆ ಈ ವರ್ಷ ಹೋಗಲೇಬೇಕು ಅಂತಂದು ಅಂದ್ಕೊಂಡು ಜಲ್ದಿ ಎದ್ದೆ. ನನ್ನ ಮಗಳಲ್ಲಿ ಎದ್ದಿರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಕ್ಕಿ ಎದ್ದಿಲ್ಲ ಫ್ರೆಂಡ್ಸ್, ಮಲ್ಕೊಂಡಿದ್ಲಕ್ಕಿ. ಆದರೆ ನಾನು ಗುಡಿಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗ್ದು ಒಂದು 5 ನಿಮಿಷ ಇನ್ನೇನು ಬರಬೇಕು ಮನೆಗೆ ಅನ್ನೋಷ್ಟು ಅವಾಗ ಎದ್ದಾಳಾತಿದ್ಲು. ಆಕಿನ ಧ್ವನಿ ಗುಡಿ ಮಠನೂ ಕೇಳಿಸತ್ತಿತ್ತು ಅಳೋದು. ಅವಾಗ ನಾನು ಜಲ್ದಿ ಮನೆಗೆ ಬಂದೆ. ನಾನಿಲ್ಲಕ್ಕಿ ಹೋಗುವಾಗನೇ ಎದ್ಬಿಟ್ಲಂದ್ರೆ ಏನೂ ಕೆಲಸ ಆಗಂಗಿಲ್ಲ ಫ್ರೆಂಡ್ಸ್, ಲೇಟ್ ಆಗಿಬಿಡ್ತೈತಿ. ಹೋದರೆ 4 ಗಂಟೆಯಿಂದ 6 ಗಂಟೆ ಒಳಗೆ ಹೋಗ್ಬೇಕು. ಅದಕ್ಕೆ ನಾನಂತೂ ಒಂಥರ ಟೆನ್ಷನ್ ಆಗಿಬಿಟ್ಟಿತ್ತು, ಎಲ್ಲಿ ಎದ್ದೇಳ್ತಾಳಿಕೆ ಅಂತಂದು. ಆದರೆ ಪಾಪ ಒಂದು ದಿನವೂ ಎದ್ದಿಲ್ಲ ಬಿಡ್ರಿ. ಅಂದರೆ ನಾನು ಎದ್ದಿಲ್ಲಕ್ಕಿ. ನಾನು ಎದ್ದು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಬರ್ತೀವಲ್ಲ ಅವಾಗ ಎದ್ದು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೌಂಡ್ ಕೇಳಿಸ್ತೈತಿ, ಯಾಕಂದ್ರೆ ನಮ್ಮ ಮನೆ ಮುಂದೆ ಗುಡಿ ಇರೋದರಿಂದ. ಮತ್ತು ಫುಲ್ಲು ಸೈಲೆಂಟ್ ಇರ್ತೈತಿ ಏರಿಯಾ. ಅವಾಗ ನಾವು ಅಳೋದು ಸೌಂಡ್ ಕೇಳಿಸುತ್ತೆ. ಅವಾಗ ನಾನು ಮನೆಗೆ ಬಂದೆ. ಇವಾಗ ಯಾರಿಗೆ ಜಲ್ದಿ ಎದ್ದು ರೂಢಿ ಇರೋಂಗಿಲ್ಲ ನೋಡ್ರಿ, ಅವ್ರಿಗೆ ಸ್ವಲ್ಪ ಲಘು ಹೇಳೋದಂದ್ರೆ ಕಷ್ಟನ ಅನಿಸುತ್ತೆ. ಅದ್ರಾಗ ನಾನು ಮಾತ್ರ ಜಲ್ದಿ ಹೇಳೋದಂದ್ರೆ ನನಗೆ ಭಾಳ ಒಂಥರ ಹಿಂಸೆ ಅನಿಸುತ್ತೆ. ಡೈಲಿ ನಾನು ಹೇಳೋದು ಎಷ್ಟು ಗಂಟೆ ಅಂದರೆ 7 ಗಂಟೆ ಇಲ್ಲ 7:15 ಎದ್ದೇಳ್ತೀನಿ. ಇವಾಗ ಹಬ್ಬ ಅಂತಂದ್ರೆ ಮತ್ತು ನಾನು ಹೋಗ್ಬೇಕು ಗುಡಿಗೆ ಅಂತ ಅಂದ್ಕೊಂಡಿದ್ನಲ್ಲ, ಅದಕ್ಕೆ ಹೋಗಲೇಬೇಕು ಈ ಸತಿ ಏನಾರು ಆಗಲಿ ಅಂತಂದು ಹೋಗಿ ಬಂದ್ವಿ. ಇಲ್ಲಿ ನೋಡ್ರಿ ಮನ್ಯಾಗ ಪೂಜೆ ಎಲ್ಲ ಮಾಡೋಷ್ಟ್ರಾಗ 5 ಗಂಟೆ ಆಗ್ಬಿಡ್ತು ಟೈಮ್. ನಮ್ಮ ಅತ್ತೆದು ಲಿಂಬೆಹಣ್ಣು ಸರ, ಲಿಂಬೆಹಣ್ಣು ದೀಪ, ಹೂವು ಎಲ್ಲ ರಾತ್ರಿನೇ ರೆಡಿ ಮಾಡಿ ಇಟ್ಟಿದ್ರು. ಜೋಡಿಗೆ ನೋಡಿರಲಿ, ನಾನು ನೋಡೇ ಇಲ್ಲ ಅದನ್ನು. ಕಾಕ್ರೋಚ್ ಫೋಟೋ ಮೇಲೆ ತದೈತಿ. ಪೂಜೆ ಎಲ್ಲ ಮಾಡಿ ಮುಗಿಸಿ ಗುಡಿಗೆ ಹೋಗಿ ಬಂದ್ವಿ. ನನ್ನ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ, ವೈಟ್ ಕಲರ್ ಇತ್ತಲ್ಲ ಫಸ್ಟ್ ಡೇ, ವೈಟ್ ಕಲರ್ ಒಂದು ಡ್ರೆಸ್ ಹಾಕ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಚಹಾ ಎಲ್ಲ ಕುಡಿದು ಒಂದು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡಿ ಅದು ಕುಂತೆ. ಅಷ್ಟು ಜಲ್ದಿ ಎದ್ದು ಏನು ಮಾಡಬೇಕು, ಅಡುಗೆ ಏನಾದರೂ ಮಾಡೋಣ ಅಂತಂದ್ರೆ ಜಲ್ದಿ ಮಾಡಿಬಿಟ್ರೆ ಅದು ಇದಾಗ್ಬಿಡ್ತೈತೆ, ಅಂದ್ರೆ ಆರಿಬಿಡ್ತೈತಲ್ಲ. ಅದಕ್ಕೆ ಫಸ್ಟ್ ಪಲ್ಯ ಅಷ್ಟು ಮಾಡಿಟ್ರಾಯ್ತು. ಆಮೇಲೆ ಬೇಕಾದ್ರೆ ಚಪಾತಿ ಮಾಡಿದ್ರಾಯ್ತು ಅಂತ ಚಹಾ ಕುಡ್ದು. ಇಲ್ಲಿ ನೋಡ್ರಿ ಬೆಂಡೆಕಾಯಿ ಸ್ವಲ್ಪ ಇದ್ವು. ನಾನು ಸ್ವಲ್ಪ ಮಾಡಿದ್ದೆ. ಬ್ಯಾಳೆ ಪಲ್ಯ, ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದೆ. ಒಂದು 10-12 ಚಪಾತಿ ಮಾಡಿಟ್ಟೆ. ನಾಷ್ಟ ಎಲ್ಲ ಮಾಡಿದ್ದಾದಮೇಲೆ ನನ್ನ ಮಗಳಿಗೆ ಇದು ರಾಗಿ ಪೌಡರ್ ಮಾಡಬೇಕಂತ ಅಂದ್ಕೊಳಿದ್ದೆ. ಇಷ್ಟು ದಿನ ಆಯಿತು ಖಾಲಿನ ಒಂದು 2-3 ತಿಂಗಳಾಯ್ತು ಅನ್ಸುತ್ತೆ. ಯಾವುದೇ ಅಕ್ಕಿಗೆ ನಾನು ಹಂಗಿದ್ರೆ ಇನ್ಸ್ಟಂಟ್ ಫುಡ್ ರೆಡಿ ಮಾಡ್ತೀವಲ್ಲ ಅದನ್ನು ಕೊಡೋದು ಬಿಟ್ಬಿಟ್ಟಿದ್ದೆ. ಬರೀ ಅನ್ನ ಸಾರು, ಅನ್ನ ಹಾಲು, ಚಪಾತಿ, ಸಜ್ಜಕ ಈ ರೀತಿ ಕೊಡ್ತಿದ್ದೆ. ಆದರೆ ಇವಾಗ ಮತ್ತೆ ಕೊಡೋಣ ಅಂತ ಅಂದ್ಕೊಂಡಿನಿ. ಯಾಕಂದರೆ ಸ್ವಲ್ಪ ಅನ್ನ ಉಣ್ಣೋದು ಕಮ್ಮಿ ಮಾಡಿಬಿಟ್ಟಾಳಕ್ಕಿ. ಸ್ವಲ್ಪ ಅಲ್ಲ, ಉಣ್ಣೋದೇ ಇಲ್ಲ ರೈಸ್, ಬರೀ ಹಠ ಮಾಡ್ತಾಳೆ. ಅದಕ್ಕೆ ರಾಗಿನ ತೊಳೆದು ಸ್ವಲ್ಪ ಮೀಡಿಯಮ್ಮಾಗಿ ಮೊಳಕೆ ಬರೆಸಿ ಅದಕ್ಕೊಂದು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಹಾಕಿ ಹುರ್ಕೊಂಡು ಈ ರೀತಿ ಫೈನಾಗಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ಸ್ಟಂಟಾಗಿ ಮಾಡಿಕೊಡ್ಬೋದು ಬೆಳಗ್ಗೆ ಅಥವಾ ರಾತ್ರಿ. ಅದಕ್ಕೆ ಆಕೆಗೆ ನಾವು ನಾಷ್ಟ ಮಾಡಿದ್ವಲ್ಲ 10 ಗಂಟೆನೇ ಆಗಿತ್ತು. ನಾನು ಮತ್ತು ಆಕೆಗೂ ಮಾಡಿ ತಿನ್ನಿಸ್ಬಿಡೋಣ ಅಂತಂದು ಎಷ್ಟು ದಿನ ಆಗಿತ್ತು ಮಾಡಲಾರ್ದೆ. ಅದಕ್ಕೆ ಮಾಡೋಣ ಅಂತಂದು ಒಂದು ಸ್ವಲ್ಪ ಮಾಡತ್ತೀನಿ ನೋಡಿರಿ. 2 ಸ್ಪೂನ್ ಆಗೋಷ್ಟು ಮಾಡಿ ತಿನ್ನಿಸಿದೆ. ಆಕೆ ಇತ್ತೀಚೆಗೆ ಏನಾಗೈತೆ ಅಂದ್ರೆ ಫ್ರೆಂಡ್ಸ್, ಆಕೆ ಏನಂದ್ರೆ ಏನೂ ಊಟ ಮಾಡತ್ತಿಲ್ಲ ನನ್ನ ಮಗಳು. ಮೊದಲೇ ಸ್ವಲ್ಪ ಊಟ ಮಾಡೋದು ಕಮ್ಮಿ ಮಾಡಿದ್ಲು. ಮತ್ತು ಇವಾಗ ಆರಾಮಿದ್ದಿದ್ದಿಲ್ಲ ನೋಡ್ರಿ ನಡಕ್ಕೆ.
ಅವಾಗಂತೂ ಭಾಳ ಅಂದ್ರೆ ಭಾಳ ಏನೇನು ತಿನ್ನೋಕ್ಕಿಲ್ಲ, ಬರೀ ನಾನು ಫೀಡಿಂಗ್ ಮೇಲೆ ಇದ್ಲು. ನಾನು ಎಷ್ಟಂತ ಫೀಡಿಂಗ್ ಮಾಡಿಸ್ಬೇಕು, ನನಗೂ ಫುಲ್ ಚೆಸ್ಟ್ ಹಿಂದ್ಗಡೆ ಪೇನ್ ಬರತ್ಬಿಟ್ಟೈತಿ, ಅಷ್ಟು ಪೇನ್ ಆಗೋಷ್ಟು ಆಗತ್ತಿತ್ತು. ಅದಕ್ಕೆ ಆಕೆಗೆ ಇದನ್ನಾದ್ರು ತಿಂತಾಳೇನೋ ಅಂತಂದು ತರಿಸಿ ಇವಾಗ ರೆಡಿ ಮಾಡಿ ತಿನ್ಸಾತೇನೆ ನೋಡಿರಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೆ, ನಾನು ಬೆಲ್ಲ ಹಾಕಿದ್ನಲ್ಲ, ಅದಕ್ಕೆ ತುಪ್ಪ ಹಾಕಿದ್ರೆ ಟೇಸ್ಟ್ ಚಲೋ ಆಗ್ತೈತೆ ಅಂತಂದು ಒಂದು ಸ್ವಲ್ಪ ತುಪ್ಪ ಹಾಕಿ ಇದನ್ನು ಆಕೆಗೆ ತಿನ್ನಿಸ್ಕೊಂಬರೋಣ, ಏನು ಮಾಡ್ತಾಳೆ ನೋಡೋಣ ಅಂತ ಅಂದ್ಕೊಳ್ಳೋದಿದೆ. ಬಟ್ ತಿಂದ್ಲು. ಇದನ್ನು ಎಷ್ಟು ದಿನ ಆಗಿತ್ತಲ್ಲ, ಇದನ್ನು ಯಾವಾಗಲೂ ಇಷ್ಟಪಟ್ಟು ತಿಂತಿದ್ಲು ಫ್ರೆಂಡ್ಸ್. ಆಕೆ ನಾನು ಮೊದಲಿಂದನೂ ತಿನ್ನಿಸ್ತಿದ್ನೆಲ್ಲ, ಇಷ್ಟಪಟ್ಟು ತಿಂತಿದ್ಲು. ತಿಂದಾದಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆತ್ತೆ. ಮಧ್ಯಾಹ್ನ 12 ಗಂಟೆಗೆ ಮಲ್ಕೊಂಡು 2 ಗಂಟೆ ಮಟ್ಟ ರೆಸ್ಟ್ ಮಾಡಿ ಆಮೇಲೆ ಇದು ಮತ್ತು ಊಟ ಮಾಡಿ, ಇಲ್ಲಿ ನೋಡ್ರಿ ಒಂದು ಇದು ಬಂದಿತ್ತು, ಒಂದು ಆರ್ಡ್ರ್ ಬಂದಿತ್ತು. ಅದನ್ನು ಇದು ಮಾಡಬೇಕು ಅಂತಂದು ಪ್ಯಾಕ್ ಮಾಡತ್ತಿದೆ. ಯಾವ್ದು ಸಾರಿ ಅಂದರೆ ಹಾಫ್ ಆ್ಯಂಡ್ ಹಾಫ್ ಸಾರಿ, ಲೆಮನ್ ವಿತ್ ಮೆರೂನ್ ಕಲರ್ ಕಾಂಬಿನೇಷನ್ ಇರೋದು. ಅದನ್ನು ಒಬ್ಬರು ಆರ್ಡ್ರ್ ಮಾಡ್ಕೊಂಡಿದ್ರು, ಸಿಸ್ಟರ್. ಅವ್ರಿಗೆ ಪ್ಯಾಕಿಂಗ್ ಬಳ್ಳಾರಿಯಿಂದ ಮಾಡ್ಕೊಂಡಿದ್ರು ಅವರು ನಂದು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಅವ್ರು ನನಗೆ ಆರ್ಡ್ರ್ ಕೊಟ್ಟಿದ್ದರು. ಥ್ಯಾಂಕ್ ಯು ಸೋ ಮಚ್. ಅವ್ರು ನಂದು ಯೂಟ್ಯೂಬ್ ಚಾನಲ್ ನೋಡಲ್ಲ ಅನಿಸುತ್ತೆ, ಬಟ್ ನಾನು ಹಂಗೆ ಹೇಳತ್ತೀನಿ. ಮತ್ತು ಫ್ರೆಂಡ್ಸು ಆಲ್ಮೋಸ್ಟ್ ಎಲ್ಲ ಸಾರಿ ಸೋಲ್ಡ್ ಔಟ್ ಆಗ್ಯಾವ. ಹಾಫ್ ಆ್ಯಂಡ್ ಹಾಫ್ ಒಳಗೆ ಇನ್ನೊಂದು ಉಳ್ದೈತಿ, ನೇವಿ ಬ್ಲೂ ವಿತ್ ವೈಟ್ ಕಲರ್ ಕಾಂಬಿನೇಷನ್ ಇರೋದು. ಅದು ಕೂಡ ಮಸ್ತ್ ಐತಿ, ಅದು ಒಂದು ಉಳ್ದೈತಿ. ಇನ್ನೊಂದು ಪ್ಲೇನ್ ಒಳಗೆ ಬಂದುಬಿಟ್ರೆ ಸ್ಮಾಲ್ ಬಾರ್ಡ್ರ್ನಾಗ ಅಂದ್ರೆ ಆರೆಂಜ್ ಕಲರ್ ಉಳ್ದೈತಿ. ಇನ್ನೊಂದು ಪ್ಲೇನ್ ಸ್ಯಾರಿ ಉಳ್ದೈತಿ, ವೈನ್ ಕಲರ್ ವಿತ್ ವೈಟ್ ಬ್ಲೌಸ್. ಅವು 3 ಸ್ಯಾರಿ ಉಳ್ದವು. 3 ಸ್ಯಾರಿ ಖಾಲಿ ಆದರೆ ಮುಗೀತು. ಅವು ಕಡ್ಡಿ ಜಾರ್ಜೆಟ್ ಇದ್ದು ಎಕ್ಸ್ಚೇಂಜ್ ಮಾಡೋಕೆ ಕೊಟ್ಟೇನಿ. ಆ ಶಾಪು 2 ದಿನ ಕ್ಲೋಸ್ ಐತಂತ. ಸೊ ಅದು ಆನ್ ಆಗಿದ್ಮೇಲೆ ನೋಡಬೇಕು ಫ್ರೆಂಡ್ಸ್. ಸಾಯಂಕಾಲ ಚಹಾ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಕುಂತಿದ್ವಿ. ಇವ್ ನನ್ನ ಮಗನಿಗೆ ಹೋಮ್ವರ್ಕ್ ಮಾಡ್ಸೋಣ ಅಂತಂದು ಮಾಡ್ಸಾತಿದ್ದೆ ನೋಡಿರಿ. ಈಗೂ ರೆಡಿ ಮಾಡಿ ಕುಂದರ್ಸಿದೆ, ಕೈಕಾಲು ಮುಖ ತೋಳಿಸಿ. ವೆಕೇಷನ್ ಸೂಟಿ ಕೊಟ್ಟಿತ್ತಲ್ಲ ಹಾಲಿಡೇ, ಅದಕ್ಕೆ ಹೋಮ್ವರ್ಕ್ ಕೊಟ್ಟಿದ್ರು ಅವ್ನಿಗೆ. ಅವನು ನನ್ನ ಮಗ ಕ್ಯೂಟಾಗಿ ಮಾತಾಡೋದು ಕಲ್ತ್ಬಿಟ್ಟಾನೆ. ಇವಾಗ ಜಗ್ಗ ಮಾತಾಡ್ತಾನೆ ಫ್ರೆಂಡ್ಸ್. ಹೆಂಗೆ ಮಾತಾಡ್ತಾನೆ ನೋಡ್ರಿ, ಕೇಳಿಸ್ಕೊರಿ. ಅನ್ನು ಓಯ್ ಅಪ್ಪಾಜಿ, ಇಲ್ಲಿ ನೋಡಿಲ್ಲೇ ಹೇಳ್ತಿಲ್ಪ, ಈಗ ಹೇಳಿದಲ್ಲ. ಅಲ್ಲ ಮಿಸ್ ಏನು ಹೇಳ್ಯಾರ ನಿಮ್ಗೆ? ಏನು ಹೇಳ್ಯಾರ? ಮಿಸ್ ಏನು ಹೇಳ್ಯಾರ ಶಾಲೆಗೆ? ಹಂಗೆ ಬುಕ್ ಇಟ್ಕೊಬೇಡ, ಹರಿತದ ನೋಡೋದು. ಅಲ್ಲ ಏನು ಹೇಳ್ಯಾರ ಮಿಸ್ ನಿಮಗೆ? ಹಾಂ, ಏನು ಹೇಳ್ಯಾರ ಮಿಸ್ಸು? ಮಿಸ್ ನೋಬಲ್ ನೋಡ್ಬೇಡ ಅಂತ ಹೇಳ್ಯಾರ. ಏನಾಗತ್ತಂತ ನೋಬಲ್ ನೋಡಿದ್ರ? ಅಯ್ಯೋ ಹೌದಾ ಅಪ್ಪ? ಮತ್ತು ನೀನು ನೋಡ್ತೀಯಲ್ಲ, ನೋಡ್ತೀನಿ ಇನ್ಮೇಲಿಂತ. ಹಾಂ, ನೋಡ್ತೀನಿ ಮೇಲಿಂದ. ಹಾಂ, ನೋಡಲ್ಲ. ಏನು ಮಾಡತ್ತಿ ನೀನು? 1 2 3 ಈಗ ನಮ್ಮ 1 2 3 ಇವು ಥೋ ಇನ್ನೂ ಅಷ್ಟು ನೀಟಾಗಿ ಬರೆಯೋಕೆ ಬರಲ್ಲ ಫ್ರೆಂಡ್ಸ್ ಅವನಿಗೆ, ಅದಕ್ಕಾಗಿ. ಓಕೆ ಫ್ರೆಂಡ್ಸ್, ಹೀಗಿತ್ತು ಇವತ್ತಿನ ವೀಡಿಯೋ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡತ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.